ಸಿಪಿ ಯೋಗೇಶ್ವರ್ ಅವರ ಸಹೋದರ ಈಗ ಮತಗಟ್ಟೆಗೆ ತೆರಳಿ ಮತ ಚಲಾವಣೆಯನ್ನು ಮಾಡಿರುವಂತಹ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸರ್ತಿ ಸಾಲಿನಲ್ಲಿ ನಿಂತಹ ಸಿಪಿ ಯೋಗೇಶ್ವರ್ ಅವರ ಸಹೋದರ ಹೋಗಿ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಸೊ ಒಟ್ಟಿನಲ್ಲಿ ಚನ್ನಪಟ್ಟಣದ ಉಪಚುನಾವಣೆಯ ಕದನ ರಂಗನ ಪಡ್ಕೊಂಡಿದೆ. ಬೆಳಗ್ಗೆ ಒಂದು 10.34ರಷ್ಟು ವೋಟಿಂಗ್ ಆಗಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ತುಂಬ ಅಮೂಲ್ಯವಾದದ್ದು. ನಮ್ಮ ದೇಶ, ನಮ್ಮ ಜೀವನ, ನಮ್ಮ ಸಂಸ್ಕೃತಿ ಎಲ್ಲದಕ್ಕೂ ಕೂಡ ಪ್ರಜಾಪ್ರಭುತ್ವ ಒಂದು ಬುನಾದಿ. ಹಾಗಾಗಿ ಮತದಾನದ ಮೂಲಕ ನಮ್ಮ ದೇಶವನ್ನು ಸದೃಢಗೊಳಿಸಬೇಕು. ನಮ್ಮ ವ್ಯವಸ್ಥೆಯನ್ನು ಏನು ಸಂವಿಧಾನ ಅಡಿಯಲ್ಲಿ ನಾವು ಇವತ್ತು ಬಾಳ್ತಾ ಇದ್ದೀವಿ, ಅದು ಸದೃಢವಾಗಬೇಕು ಅಂದರೆ ಮತದಾನ ತುಂಬ ಅಮೂಲ್ಯವಾದದ್ದು. ಹಾಗೆ ಎಲ್ಲರೂ ಮತದಾನ ಮಾಡಿ ನಮ್ಮ ದೇಶವನ್ನು ರಕ್ಷಣೆ ಮಾಡೋದ ವಿಷಯದಲ್ಲಾಗಲಿ, ಸಂವಿಧಾನ ರಕ್ಷಣೆ ವಿಷಯದಲ್ಲಾಗಲಿ ನಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಜನಗಳಲ್ಲಿ ಕೇಳ್ಕೊಳ್ತೀವಿ. ಪ್ರಜಾಪ್ರಭುತ್ವ ಸಿಪಿವೈ ಸಹೋದರ ಸಿಪಿ ರಾಜೇಶ್ ಅವರು ಈಗ ತಾನೇ ಮಾತನಾಡ್ತಾ ಇದ್ರು. ಎಲ್ಲರೂ ಕೂಡ ಹೊರಬಂದು ಮತ ಚಲಾವಣೆಯನ್ನು ಮಾಡಬೇಕು. ಪ್ರಜಾಪ್ರಭುತ್ವದ ಹಬ್ಬ ಮತದಾನ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಮತ ಚಲಾವಣೆಯಲ್ಲಿ ಮತದಾನದ ಈ ಹಬ್ಬದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅನ್ನುವಂಥ ಒಂದು ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕರೆ ನೀಡಿದ್ದಾರೆ. ದೇಶದ ಜನರಿಗೆ ಎಲ್ಲೆಲ್ಲಿ ಮತದಾನದ ಪ್ರಕ್ರಿಯೆ ನಡೀತಾ ಇದೆಯೋ ಎಲ್ಲರೂ ಕೂಡ ಎಲ್ಲೆಲ್ಲಿ ತಮ್ಮ ತಮ್ಮ ಮತದಾನ ಇದೆ ಅಲ್ಲಿ ಹೋಗಿ ತಪ್ಪದೇ ಮತ ಚಲಾವಣೆಯನ್ನು ಮಾಡಿ ಅನ್ನುವಂಥದ್ರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕರೆ ನೀಡಿದ್ದಾರೆ. ಸೊ ಇನ್ನು ಕೆಂಗಲ್ ಆಂಜನೇಯ ದೇಗುಲಕ್ಕೆ ಭೇಟಿ ಕೊಟ್ಟಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಒಂದು ಕಡೆ ನೋಡ್ತಾ ಇದ್ದೀವಿ. 3ನೇ ಬಾರಿ ಅದೃಷ್ಟ ಪರೀಕ್ಷೆಗಳಿರುವಂತಹ ನಿಖಿಲ್ ಕುಮಾರಸ್ವಾಮಿ 3 ಬಾರಿ ಬೇರೆ ಬೇರೆ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದಂತಹ ನಿಖಿಲ್ ಕುಮಾರಸ್ವಾಮಿ ಈಗ ಚನ್ನಪಟ್ಟಣದಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಬನ್ನಿ, ಸ್ಥಳದಲ್ಲಿ ಎಲ್ಲ ಕಡೆನೂ ನಮ್ಮ ಪ್ರತಿನಿಧಿ ಇದ್ದಾರೆ. ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ಕೂಡ ನೀಡ್ತಾ ಇದ್ದಾರೆ. ಸಾಕಷ್ಟು ಒಂದು ಬಿರುಸನ್ನು ಪಡ್ಕೊಂಡಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಹೇಗೆ ವಯಸ್ಸಾದವರು ಜೊತೆಗೆ ವೃದ್ಧರು ಇವರೆಲ್ಲರೂ ಕೂಡ ಬಂದು ಮತ ಚಲಾವಣೆಯನ್ನು ಮಾಡ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ.